ಆನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವೀಯಾ ತಸ್ಯೈ ವಾಚೇ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಗೀತೆಯ 18ನೇ ಅಧ್ಯಾಯದ 60-61ರಲ್ಲಿ ನಿನ್ನೆ ಸ್ವಭಾವಕ್ಕೆ ಸರಿಯಾಗಿ ಮಾಡಿದಂತಹ ಕರ್ಮಗಳನ್ನು ಪ್ರತಿಯೊಬ್ಬನೂ ತುಂಬಿಕೊಂಡೇ ಈ ನೆಲದಲ್ಲಿ ಹುಟ್ಟಿ ಬರ್ತಾನೆ, ಅದರಂತೆಯೇ ಕರ್ಮಗಳನ್ನು ಮಾಡ್ತಾನೆ. ತಿಳಿಯದೇ ಒಂದು ವೇಳೆ ಅವನು ಏನಾದರೂ ಕೆಲಸವನ್ನು ಮಾಡಿದರೂ ಅದರ ಫಲವನ್ನು ಉಣಲೇಬೇಕು. ತಿಳಿದು ಮಾಡಿದರೆ ಅದರ ಫಲ ಹೆಚ್ಚು ಸಿಗುತ್ತೆ. ಅದರಿಂದಾಗಿ ಒಂದು ವೇಳೆ ಅವನು ಉಪದೇಶಿಸಿದಂತಹ ಮಾತನ್ನು ಮನಸ್ಸಿನಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳದೆ ನಾನು ಮಾಡುವುದಿಲ್ಲ ಅಂತ ಕೂತರೂ ಅವನ ಕೈಲಿ ಯಾವುದೋ ಒಂದು ದಾರಿಯಿಂದ ಪ್ರಕೃತಿ ಮಾಡಿಸಿಯೇ ಮಾಡಿಸತ್ತೆ. ಯನ್ಮೋಹಾತ್ ಕರಿಷ್ಯಸಿ ಅವಶಃ ತತ್. ಅದೇ ಕರ್ಮವನ್ನು ನೀನು ಯಾವುದನ್ನು ಬಿಟ್ಟಿರ್ತೀಯೋ, ಕೆಲವೊಂದು ಸರ್ತಿ ಮದುವೆ ನೋಡಲಿಕ್ಕೆ ಅಂತ ಹುಡುಗಿ ನೋಡಲಿಕ್ಕೆ ಅಂತ ಹೋಗಿರ್ತಾರೆ, ಹಾಗೇನೋ ಒಂದು ಬೇಡ ಅಂತೇಳಿ ಬಿಟ್ಬಿಟ್ಟಿರ್ತಾರೆ. 7-8 ವರ್ಷ ಆದಮೇಲೆ ಮತ್ತೆ ಅಲ್ಲಿಗೆ ಬಂದು ನಿಲ್ಲುತ್ತೆ, ಅದೇ ವ್ಯವಸ್ಥೆಯನ್ನು ಒಪ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಇದೊಂದು ಸುಮ್ಮನೆ ಹೇಳಿದ್ದು, ಯಾವುದೋ ಒಂದು ಜಾಗ ನೋಡಿರ್ತಾರೆ ಮನೆ ಕಟ್ಟಬೇಕು ಅಂತ, ಮೊದಲಿಗೆ ಬೇಡ ಅಂತ ಅನಿಸಿರುತ್ತೆ. ಆಮೇಲೆಲ್ಲ ಸುತ್ತಿ ಕೊಂಕಾಣ ಮೈಲಾರ ಎಲ್ಲ ಓಡಿ ಆದಮೇಲೆ ಮತ್ತೆ ವಾಪಸ್ ಅದೇ ನೆಲಕ್ಕೆ ಬರುತ್ತೆ. ಋಣ ಇದ್ದರೆ ಅವನು ಎಷ್ಟು ಊರು ಸುತ್ತಿದ್ರು ಅಲ್ಲಿಗೆ ತಂದು ನಿಲ್ಲಿಸುತ್ತೆ. ಅದು ಅವನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅವನು ಅದು ಬೇಡ ಅಂತ ತಪ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಯಾವುದೋ ಒಂದು ನನಗಿದೇ ಬೇಕು ಅಂತ ಹಠ ಹಿಡಿದು ಪಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅದರಿಂದಾಗಿ ಇದೆಲ್ಲ ಹೇಗಾಗುತ್ತೆ ಅನ್ನೋದಕ್ಕೆ ಒಂದು ಕಾರಣವನ್ನು ಕೊಟ್ಟ. ಎಲ್ಲ ಭೂತಗಳ ಒಳಗೆ ನೆಲೆಸಿದ ಅಂತರ್ಯಾಮಿಯಾದ ಸರ್ವ ಈಶನಶೀಲನಾದ ಭಗವಂತನೇ ಹೃದಯದಲ್ಲಿ ಇದ್ದು ಪ್ರೇರೇಪಿಸುತ್ತಾನೆ. ಅದರಿಂದಾಗಿ ಅವನಿಂದಾಗಿ ಇದೆಲ್ಲ ನಡೆಯುತ್ತೆ. ಹೇಗೆ ಒಂದು ಯಂತ್ರದಲ್ಲಿ ಸೇರಿಕೊಂಡಂತಹ ವಸ್ತು ತಿರುಗುವಾಗ ನಾನು ಬಿಡ್ತಾ ಇದ್ದೇನೆ ಅಂತನ್ನುವ ಯೋಚನೆಯ ವ್ಯಕ್ತಿಗಿದ್ದರೂ ಕೂಡ ಒಳಗಿನಿಂದ ಯಾವುದೋ ಒಂದು ಪ್ರೇರಣಾದಾಯಿಯಾದ ಶಕ್ತಿ ಅದನ್ನು ನಡೆಸ್ತಾ ಇದೆ ಅಂತ ಅವನಿಗೆ ಗೊತ್ತೇ ಆಗಲ್ಲ. ನಾನೇ ಕರ್ಕೊಂಡು ಹೋಗ್ತಾ ಇದ್ದೇನೆ, ನಾನೇ ಮಾಡ್ತಾ ಇದ್ದೇನೆ ಅಂತ ಅವನು ಅಂದ್ಕೊಂಡಿರ್ತಾನೆ. ಹಾಗೆ ಅದು ಮಾಯೆ, ಆ ಅವಿದ್ಯೆ ಅವನನ್ನು ಹಾಗೆ ತಿಳಿಯದಂತೆ ಮಾಡುತ್ತೆ. ಆದರೆ ಭಗವಂತನ ಮಾಯೆ ಅಂದರೆ ಇಚ್ಛೆ, ಅವನ ಮಹಿಮೆ ಆ ಕಾರ್ಯ ಆಗುವಂತೆ ಮಾಡುತ್ತೆ. ಹೀಗೆ ಯಂತ್ರಾರೂಢಾನಿ ಮಾಯೆಯ ಸರ್ವಭೂತಾನಿ ಭ್ರಾಮಯನ್, ಎಲ್ಲ ಭೂತಗಳನ್ನು ಜೀವಜಾತಗಳನ್ನು ಇಡೀ ಜಗತ್ತಿನ ಚಕ್ರದಲ್ಲಿ ಚೆನ್ನಾಗಿ ತಿರುಗಿಸ್ತಾ ಇರುತ್ತೆ. ಅವನ ಇಚ್ಛೆಗೆ ಪ್ರಕಾರ, ಅವನ ಮಹಿಮೆಯಂತೆ ಆ ಜೀವಗಳಿಗೆ ಅಂಟಿಕೊಂಡ ಅಜ್ಞಾನದಿಂದ ಈ ಸುತ್ತುವಿಕೆ ನಿರಂತರ, ಈ ಸುತ್ತುವಿಕೆಯನ್ನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾದರೆ ತಪ್ಪಿಸಿಕೊಳ್ಬೇಕು, ಸುತ್ತುತ್ತಾ ಇರುವುದರಿಂದ ತಪ್ಪಿಸಿಕೊಳ್ಬೇಕು. ಏನು ಮಾಡಬೇಕು? ಕೃಷ್ಣ ಹೇಳ್ತಾನೆ, ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಭಾರತ ಅಂದರೆ ಸಂಬೋಧನೆ ಮಾಡ್ತಾ ಇದ್ದೇನೆ. ಎಲೆ ಅರ್ಜುನನೇ, ಭಾರತ ಅನ್ನುವ ಶಬ್ದವೇ ಬಹಳ ಚಂದ. ಅದನ್ನು ಇಂಡಿಯಾ ಅಂದರೆ ಒಂದು ಖುಷಿನೇ ಇಲ್ಲ ಅದರಲ್ಲಿ. ಭಾ ಅಂದರೆ ತಿಳುವಳಿಕೆ, ತಿಳುವಳಿಕೆಯಲ್ಲಿ ಆಸಕ್ತನಾದವನೇ, ಸತ್ಯವನ್ನು ತಿಳಿಯಬೇಕು ಎನ್ನುವ ಬಯಕೆಯಲ್ಲಿ ಇರುವವನೇ. ತುಂಬ ಅರ್ಥ ಇದೆ. ಭಾ ಅನ್ನುವ ಶಬ್ದ ಸುಮಾರು 28 ಅರ್ಥಗಳಲ್ಲಿ ಅದರ ಪ್ರಯೋಗ ಇದೆ ಅಂತ ಆ ಶಬ್ದದ ನಿರ್ವಚನವನ್ನು ಹೇಳುವಾಗ, ಭಾ ಅಂದರೆ ಬೆಳಕು, ಭಾ ಅಂದರೆ ತಿಳಿವು, ಭಾ ಅಂದರೆ ಸಿಡಿಲು, ಅಂದರೆ ಈ ರೀತಿ ಬಗೆ ಬಗೆಯ ಅರ್ಥಗಳಲ್ಲಿ ಆ ಶಬ್ದದ ಅರ್ಥವನ್ನು ನಾವು, ಅಂದರೆ ಆ ಎಲ್ಲ ಅರ್ಥದಲ್ಲಿ ಭಾರತದ ಹಿನ್ನೆಲೆಯನ್ನು ನಾವು ಗಮನಿಸಿದರೆ ಎಷ್ಟು ಅದ್ಭುತ ಅರ್ಥ. ಇಂಡಿಯಾ ಶಬ್ದದಿಂದ ನೀವು ಎಷ್ಟು ಹಿಂಡಿದ್ರೂ ಅದರಲ್ಲಿ ಒಂದು ಅರ್ಥನೂ ಬರಲ್ಲ. ಅದು ಅಪಭ್ರಂಶವಾಗಿ ಬಾಯಲ್ಲಿ ಹೇಳಲಿಕ್ಕೆ ಬರದವರ ಬಾಯಲ್ಲಿ ಉಂಟಾದ ಶಬ್ದ. ಇಂಡಸ್ ಅಂದರೆ ಹಿಂದೂ ಅನ್ನೋದು ಹಿಂದಸ್ಸು, ಇಂಡಸ್ಸು, ಇಂಡಿಯಾ ಅಂತ ಹೀಗೆಲ್ಲ ಎಲ್ಲೆಲ್ಲೋ ಸೇರಿಕೊಂಡು ಬಂದ ಶಬ್ದ ಅದು. ಅವರಿಗೆ ದೋಷ ಅಲ್ಲ, ಯಾಕೆಂದರೆ ಅವರಿಗೆ
ಸಂಸ್ಕಾರ ಇಲ್ಲ, ಭಾಷೆ ಬರೋದಿಲ್ಲ. ನಮಗೇನಾಗಿದೆ, ಸಂಸ್ಕೃತ ಅಂತ ಹೇಳೋದೇ ಇಲ್ಲ, ಸ್ಯಾನ್ಸ್ಕ್ರಿಟ್ ಅಂತ ಚಚ್ಚಿ ಅಪ್ಪಚ್ಚಿ ಮಾಡಿಯೇ ಹೇಳೋದು ಅಭ್ಯಾಸ. ಅವ್ರಿಗೆ ನಾಲಿಗೆ ತಿರುಗಲ್ಲ, ಸರಿ ಅವ್ರು ಹಂಗೆ ಹೇಳಲಿ. ನಾವು ಹೇಳಲಿಕ್ಕೆ ಶುದ್ಧವಾದ ಪ್ರಯೋಗ ಮಾಡುವ ನಾಲಿಗೆ ಇದ್ದೂ ಕೂಡ ನಾವು ಯಾಕೆ ಅದನ್ನು ಅಪ್ಪಚ್ಚಿ ಮಾಡಿ ಅದನ್ನು ನೆಟ್ಟಗೆ ಹೇಳದೆ ಹೇಗೋ ಕಷ್ಟಪಟ್ಟು ಹೇಳಬೇಕು? ಅದರಿಂದ ಇದು ನಮ್ಮ ದಾರಿದ್ರ್ಯ, ಇಷ್ಟು ದಾರಿದ್ರ್ಯ ನಮಗೆ. ಅವರು ಹೇಳಿದ ಹಾಗೆ ಹೇಳಿದರೆ ಅದು ಸ್ಟೈಲು ಅಂತ, ಅದೇ ಚಂದ ಅಂತ. ಅದು ಬಿಟ್ಟು ನಾವು ಹೇಳಿದ ಹಾಗೆ ಹೇಳಿದ್ರೆ, ಸಂಸ್ಕೃತ ಅಂದರೆ ಅದರಲ್ಲಿ ಒಂದು ಆ ಉಚ್ಚಾರಣೆಯ ರೀತಿಯಲ್ಲಿ ಸಮ್ಯಕೃತ. ಸಂಸ್ಕೃತ ಅಂದರೆ ಸಂಸ್ಕಾರದಿಂದ ಕೂಡಿದ್ದು, ಯಾವುದೇ ರೀತಿಯಾದ ಮತ್ತೆ ಅದಕ್ಕೆ ಹೊಸತಾಗಿ ಇನ್ನೇನೋ ಒಂದು ಗುಣವನ್ನು ಆ್ಯಡ್ ಮಾಡಲಿಕ್ಕೆ ಅಗತ್ಯ ಇಲ್ಲ, ತನ್ನಲ್ಲೇ ಎಲ್ಲ ಗುಣಗಳನ್ನು ತಾನಾಗಿಯೇ ಹೊಂದಿದೆ ಅನ್ನೋದು ಸಂಸ್ಕೃತ ಶಬ್ದದ ಅರ್ಥ. ಅಂದರೆ ನಮ್ಗೆ ಆ ಭಾಷೆಯ ಶಬ್ದದಿಂದ ಹಿಡಿದು ಇನ್ನು ಉಳಿದಂತೆ ಏನೇ ಶಬ್ದವಾದರೂ ಕೂಡ ಸಿನಾನಿಮ್ ಆಗಿ ಪರ್ಯಾಯವಾಗಿ ಬಳಸಬಾರ್ದು ನಾನು ಹೇಳಲ್ಲ. ಆದರೆ ಆ ಶಬ್ದವನ್ನು ಆ ಶಬ್ದದ ಹಾಗೆ ಹೇಳಲಿಕ್ಕಾದರೂ ನಾವು ಪ್ರಯತ್ನ ಮಾಡಬೇಕಲ್ವ. ಹಾಗಾಗಿ ಭಾರತ ಅಂದರೆ ಆನಂದದಲ್ಲಿ ಮುಳುಗಿದವನೇ, ತಿಳಿಯಬೇಕು ಅಂತನ್ನುವ ಖುಷಿಯಲ್ಲಿ ಮುಳುಗುವವನೇ ಅಂತ ಅರ್ಥ. ಹೇ ಭಾರತ, ತಮೇವ ಸರ್ವಭಾವೇನ ಶರಣಂ ಗಚ್ಚ. ತಮೇವ, ಯಾರನ್ನು ಹಿಂದೆ ಈಶ್ವರ ಅಂತ ಯಾರನ್ನು ಹೇಳಿದ್ರೋ, ಎಲ್ಲರ ಹೃದಯದಲ್ಲಿ ನೆಲೆಸಿದ ಅಂತರ್ಯಾಮಿಯಾದ ಭಗವಾನ್ ನಾರಾಯಣ ಅಂತ ಏನನ್ನು ಪರಿಚಯಿಸಿದ್ರೋ, ಅದೇ ಎಲ್ಲ ಗುಣಗಳಿಂದ ಪರಿಪೂರ್ಣನಾದ ನಾರಾಯಣನಲ್ಲಿ ಶರಣಂ ಗಚ್ಚ, ಶರಣನಾಗು. ನೀನು ಶರಣಂ ಗಚ್ಚ ಅಂದರೆ ಅವನನ್ನೇ ಮನೆಯನ್ನಾಗಿ ಸ್ವೀಕರಿಸು, ಅವನನ್ನೇ ನೆಲೆಯಾಗಿ ಒಪ್ಪಿಕೋ. ಅಲ್ಲೊಂದು ಶಬ್ದ ಬಳಸಿದ್ರು, ಸರ್ವಭಾವೇನ, ಎಲ್ಲ ರೀತಿಯಿಂದಲೂ. ಕೇವಲ ದೇವರ ಎದುರುಗಡೆ ಹೋದಾಗ ಮಾತ್ರ ದೇವರ ನೆನಪಾಗುವುದಲ್ಲ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅಭ್ಯಾಸ ಆಗೋ ಮುಂಚೆ ಯಾವುದು ಗೊತ್ತಿರುತ್ತೆ ಹೇಳಿ? ಗಾಡಿ ಬಿಡುವ ಮುಂಚೆ ಒಟ್ಟೊಟ್ಟಿಗೆ ಈ ಕಡೆಯಿಂದ ಕ್ಲಚ್ ಹಿಡಿಬೇಕು, ಈ ಕಡೆ ಹಿಂದೆಗಡೆ ಕನ್ನಡಿಯನ್ನು ನೋಡ್ಕೋಬೇಕು, ಕಾಲು ಬ್ರೇಕು ಹಿಡಿಬೇಕು, ಇನ್ನೇನೋ ಕೂತವರನ್ನು ಬ್ಯಾಲೆನ್ಸು ಮಾಡಬೇಕು. ಆರಂಭದಲ್ಲಿ ಏನ್ರಿ ಇದು ಮಾಡುವಾಗ ಕಾಲು ತಪ್ಪತ್ತೆ, ಕಾಲು ಮಾಡುವಾಗ ಕೈ ಹಿಡಿಯತ್ತೆ, ಆಗಲ್ಲ ಅಂತ ಬಿಡ್ತೇವೆ. ಅದರ ಅಭ್ಯಾಸ ಆಗ್ತಾ 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 ಒಟ್ಟೊಟ್ಟಿಗೆ ಅಷ್ಟನ್ನು ಕೂಡ ಮ್ಯಾನೇಜ್ ಮಾಡಿ ಆಮೇಲೆ ಅದು ಅಭ್ಯಾಸ ಆಯಿತು ಅಂದಮೇಲೆ ಕೈ ಬಿಟ್ಟು ಆರಾಮಾಗಿ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಅಂದರೆ ಅದು ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಅನ್ನಿಸ್ಬೋದು. ಆದರೆ ಕಲಿಯುವ ಮುನ್ನ, ಪ್ರಾಕ್ಟೀಸ್ ಮಾಡುವ ಮುನ್ನ ಅದು ಆಗದೇ ಇರುವ ಸಂಗತಿ ಅಂತಲೇ ನಮ್ಮ ತಲೆಯಲ್ಲಿರುತ್ತೆ. ಆದರೆ ಯಾವಾಗ ಅದನ್ನು ತಿಳಿಯಲೇಬೇಕೆಂಬ ಹಠ ಮತ್ತು ತಿಳಿಯುವುದರ ಪ್ರಾಕ್ಟೀಸ್, ಈಗ ತಿಳಿಬೇಕು ಅಂತ ಹಠ ಇದ್ದರೂ ಒಂದು ದಿವಸ ಪ್ರಾಕ್ಟೀಸ್ ಮಾಡಿದರೆ ಬರುವುದಿಲ್ಲ. ಪ್ರತಿ ದಿವಸ ಮತ್ತೆ 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 ಏನು ತಪ್ಪಿತೋ, ಎಲ್ಲಿ ಬಿದ್ದೆನೋ, ಎಲ್ಲಿ ನನ್ನ ದಾರಿಯಲ್ಲಿ ಹೆಚ್ಚು ಕಮ್ಮಿ ಆಯಿತೋ ಅಲ್ಲೇ ನಾನು ಸರಿಪಡಿಸಿಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಾಗ, ಈಗ ಸ್ತೋತ್ರ ಹೇಳುವಾಗ ಕೆಲವೊಮ್ಮೆ ತಪ್ತಾ ಇರುತ್ತೆ. ನಾವು ಎಲ್ಲಿ ತಪ್ಪತ್ತೆ ಅಂತ ಗಮನ ಇಟ್ಟುಕೊಂಡು ನೆಕ್ಸ್ಟ್ ಸರ್ತಿ ಹೇಳುವಾಗ ಇಲ್ಲಿ ತಪ್ಪುದಲ್ವಾ, ಹಾಗಾಗಿ ನಾನು ಇಲ್ಲಿ ಗಮನ ಹರಿಸಬೇಕು ಅಂತ ನಾವು ಯೋಚನೆ ಮಾಡಿದರೆ ತನ್ನಿಂದ ತಾನೇ ಆ ತಪ್ಪಾಗುವ ಜಾಗ ತಪ್ಪಿ ಸರಿ ಹೋಗುತ್ತೆ. ಅದು 2 ಸರ್ತಿ ಮರೆತರೆ ಮತ್ತೆ ಹಾಗೆ ಆಗುತ್ತೆ. ಮತ್ತು ನಾವು ಯೋಚನೆ ಮಾಡ್ತೀವಿ, ಓ ಇಲ್ಲ ಇಲ್ಲಿ ತಪ್ಪುವ ಜಾಗ, ಅದರಿಂದಾಗಿ ಇದನ್ನು ಗಮನ ಇಟ್ಟು ಹೇಳಬೇಕು ಅಂತ. ಹೀಗೆ ಗಮನ ಹರಿಸುವುದರಿಂದ ಹೇಗೆ ಕರೆಕ್ಷನ್ ಅನ್ನೋದು, ತಿದ್ದುಪಡಿ ಅನ್ನೋದು ತನ್ನಿಂದ ತಾನೇ ಮುಂದೆ ಮುಂದೆ ಉಂಟಾಗ್ತಾ ಹೋಗುತ್ತೋ, ಹಾಗೆ ಬದುಕಿನಲ್ಲೂ ಕೂಡ ಭಗವಂತನ ನೆನಪು ಅನ್ನೋದು ಒಂದು ಕ್ಷಣದಲ್ಲಿ ಈಗಲೇ ಮಾಡಿಬಿಡ್ತೇನೆ ಅಂತ ಆಗುವಂಥದ್ದಲ್ಲ. ಅದು ನಿರಂತರ ಸರ್ವಭಾವೇನ, ಉಂಡಾಗ, ನಿಂದಾಗ, ಕುಂತಾಗ, ಎದ್ದಾಗ, ಹೋದಾಗ, ಬಂದಾಗ, ಆಡಿದಾಗ, ಮಾಡಿದಾಗ, ಕಾಡಿದಾಗ, ಏನು ಮಾಡಿದರೂ ಅದರಲ್ಲಿ ಭಗವಂತನ ನೆನಪು ಅನ್ನುವುದು ಅವನಿಗೆ ಉಂಟಾಯಿತು ಅಂದರೆ ಅದು ನಿಜವಾದ ಶರಣಭಾವ, ನಿಜವಾಗಿ ಭಗವಂತನನ್ನು ಆಶ್ರಯಿಸಿದ್ದಾನೆ ಅನ್ನುವ ಭಾವ. ತತ್ಪ್ರಸಾದಾತ್, ಈ ರೀತಿಯಾದ ಶರಣುಭಾವವನ್ನು ಹೊಂದುವುದರಿಂದ ಭಗವಂತ ಪ್ರಸನ್ನನಾಗ್ತಾನೆ. ತತ್ಪ್ರಸಾದಾತ್ ಪರಾಂ ಶಾಂತಿಂ, ಶಾಂತಿ ಅಂದರೆ ನೆಮ್ಮದಿ. ಪರಾಂ, ಉತ್ತಮವಾದ ನೆಮ್ಮದಿ, ತಾತ್ಕಾಲಿಕ ನೆಮ್ಮದಿ ಅಲ್ಲ. 2 ದಿವಸಕ್ಕೆ ತೊಂದರೆ ಇಲ್ಲ ರೀ, ಆಮೇಲೆ ಮತ್ತೆ ಅದೇ ಹಣೆ ಬರ ಒದ್ದಾಡಬೇಕು, EMI ಅಂತ ಎಲ್ಲದನ್ನು ತಗೊಳ್ಳುವಾಗ. ತಿಂಗಳಿಗೆ ನೀವು 1,500 ಕಟ್ಟಿದರೆ ಸಾಕು, ಕಟ್ಟುವುದು 4 ವರ್ಷ 10 ವರ್ಷ. ಪ್ರತಿ ದಿವಸ ದುಡಿಯುವಾಗಲೂ ಒಂದು ತಲೆಯಲ್ಲಿ ಬರುವುದೇನು ಅಂದರೆ, ಮೊದಲು ಅದು ಈ ದೇಶದಲ್ಲಿ ಯಾವಾಗಲೂ ಕೂಡ ನಾವು ನಮಗೆ ಅದಾಗಿ ಒದಗಿ ಬಂದರೆ ಅದನ್ನು ತಗೊಂಡು ಸಂತೋಷ ಪಡೋದಷ್ಟೇ ಹೊರತು ತಗೊಳ್ಳೇಬೇಕು, ಹೀಗೇ ಬದುಕಬೇಕು ಅಂತನ್ನುವ ಒದ್ದಾಟದಿಂದ ಬದುಕುವ ನಿಯಮವನ್ನು ಈ ದೇಶಕ್ಕೆ ನಮ್ಮ ಹಿಂದಿನವರು ಹೇಳಿಕೊಡಲಿಲ್ಲ. ಆದರೆ ಏನಾದರೂ ಸರಿ ಬದುಕಿದ ಮೇಲೆ ಒಬ್ಬ ಮನುಷ್ಯ ಇಷ್ಟನ್ನು ಅವನು ಸಂಪಾದನೆ ಮಾಡಿಯೇ ಮಾಡಬೇಕು ಅಂತನ್ನುವ ಒಂದು ಹುಚ್ಚು ಆಲೋಚನೆ ಏನಿದೆ, ಇದು ನಮಗೆ ಪಾಶ್ಚಾತ್ಯರ ಪ್ರಭಾವ. ಅದರಿಂದ ಅದನ್ನು ಪಡಿಲೇಬೇಕು ಅನ್ನೋ ಹಠ. ಆದರೆ ವಸ್ತುತಃ ಆ ಹಠ ಅಗತ್ಯ ಇಲ್ಲ. ನಮಗೇನು ದಕ್ಕತ್ತೋ, ಏನು ಬರಬೇಕೋ ಅದು ತಾನಾಗಿ ಬಂದೇ ಬರುತ್ತೆ. ಹಾಗಾಗಿ ಅಂತಹ
ಯೋಚನೆಗೆ ಒಳಗಾಗದೇ ಇರಬೇಕು ಅಂದರೆ ನಮಗೆ ನೆಮ್ಮದಿ ಬೇಕು. ತಾತ್ಕಾಲಿಕವಾದ ನೆಮ್ಮದಿ ಅಲ್ಲ, ಶ್ರೇಷ್ಠವಾದ ನೆಮ್ಮದಿ ಬೇಕು. ಅಂತಹ ನೆಮ್ಮದಿಯನ್ನು ಪಡೆಯುವುದು ಹೇಗೆ? ತತ್ಪ್ರಸಾದಾತ್. ಭಗವಂತನ ಪ್ರಸಾದ ಆದರೆ ಮಾತ್ರ ಅದು ಸಾಧ್ಯ. ಅಂದರೆ ಲೋಕದ ಬಗೆಗಿನ ಆಸೆ ಕಮ್ಮಿ ಆದಾಗ ತನ್ನಿಂದ ತಾನೇ ಭಗವಂತನ ಪ್ರಸಾದ ಆಗುತ್ತೆ. ಇದರಲ್ಲಿ ಎಷ್ಟು ಗಮನ ಕೊಡಬೇಕು, ಇದಕ್ಕೆ ಎಷ್ಟು ಒತ್ತು ಕೊಡಬೇಕು ಅನ್ನುವ ಮಟ್ಟವನ್ನು ಅವನು ಅರ್ಥೈಸಿಕೊಂಡ ಅಂದರೆ ಮನಸ್ಸು ಎಲ್ಲಿಯೋ ಒಂದು ಕಡೆ ಅಂಟಿಕೊಂಡೇ ಇರುತ್ತೆ. ಅದನ್ನು ಸ್ವಲ್ಪ ಈ ಕಡೆಯ ಅಂಟನ್ನು ಜಾಡಿಸಿದರೆ ಅದು ಇನ್ನೊಂದು ಕಡೆ ಅಂಟಿಕೊಳ್ಳುತ್ತೆ. ಆ ಇನ್ನೊಂದು ಕಡೆ ಅನ್ನೋದು ಬೇಕಾದ ಜಾಗ ಆದರೆ ಲಾಭ ಆಗುತ್ತೆ, ಇನ್ನೊಂದು ಕಡೆ ಅನ್ನೋದು ಬೇಡವಾದ ಜಾಗ ಆದರೆ ನೋವು ಕೊಡುತ್ತೆ. ಅದಕ್ಕೆ ಬೇಕಾದ ಯಾವುದು ಬೇಡವಾದದ್ದು ಯಾವುದು ಅಂತ ನಿರ್ಧರಿಸುವುದೇ ಶಾಸ್ತ್ರದ ಅಧ್ಯಯನ. ಯಾವುದು ನಿರಂತರ, ಯಾವುದು ಶಾಶ್ವತ, ಹುಟ್ಟುವ ಮುನ್ನದ ಸಂಗತಿ ನಮಗೆ ಗೊತ್ತಿಲ್ಲ. ಹುಟ್ಟಿದ ಬಳಿಕ ದೇಹದಿಂದ ವಿಮುಕ್ತನಾದಾಗ ಮುಂದೆ ಏನು ಅಂತ ಗೊತ್ತಿಲ್ಲ. ಮಧ್ಯದಲ್ಲಿ ಇಷ್ಟು ದಿವಸ ನಮಗೆ ಒಂದಿಷ್ಟು ಅಸ್ತಿತ್ವದ, ಅದು ಕೂಡ ಬಾಲ್ಯದಲ್ಲಿ ನಮ್ಮ ನಿಯಂತ್ರಣ ನಮ್ಮಲ್ಲಿಲ್ಲ. ನಾವು ದೇವರಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ದೊಡ್ಡವರನ್ನು ಅಂದ್ಕೊಳ್ತಾ ಇರ್ತೇವೆ, ದೊಡ್ಡವರು ಆಗಬೇಕು, ಬೇಗ ದೊಡ್ಡವರು ಆಗಬೇಕು, ಅವರೆಲ್ಲ ಹೇಳಿದ ಹಾಗಾಗುತ್ತೆ, ನಾವು ಹೇಳಿದ್ದೇನೂ ಆಗಲ್ಲ, ನೀನು ದೊಡ್ಡವನಾಗ ಆಮೇಲೆ ಮಾತಾಡು ಅಂತ ಅಂದ್ಬಿಡ್ತಾರೆ ಎಲ್ಲದಕ್ಕೂ. ದೊಡ್ಡವರಾದಮೇಲೆ ನೀವು ದೊಡ್ಡವರಾಗ್ಬಿಟ್ರಿ, ನಿಮ್ಗೆ ಇವತ್ತಿದ್ದು ಏನೂ ಅರ್ಥ ಆಗಲ್ಲ, ನೀವು ಜನ್ರೇಷನ್ ಗ್ಯಾಪ್, ನಿಮಗೇನು ತಿಳಿಯಲ್ಲ ಅಂತ ಆಗಲೂ ಬೈತಾರೆ. ಒಟ್ಟು ಕೊನೆಯವರೆಗೂ ನೀವು ಮೊದಲಿನಾಗಿಲ್ಲ ಅಂತ ಮೊದಲು ಬೈತಿರ್ತಾರೆ. ಆಮೇಲೆ ನೀವು ಪೂರ್ತಿ ಬದಲಾಗಿದ್ದೀರಿ ಅಂತ ಅದಕ್ಕೂ ಬಯಸ್ಕೊಳ್ಬೇಕು. ಒಟ್ಟಂತೂ ನಿರಂತರ ಚಲನೆ, ಬದಲಾವಣೆ ಅನ್ನೋದು ಅನಿವಾರ್ಯ ಆದದ್ರಿಂದ ಭಗವಂತನ ಜೊತೆಗಿನ ಸಂಪರ್ಕ ಇದ್ದರೆ ಆ ಹೊತ್ತಿನಲ್ಲೂ ಅವನು ಹಾಗೇ ಇದ್ದ. ನಾನು ಎಷ್ಟು ಪ್ರಕೃತಿ ಬದಲಾಗಿ, ದೇಹ ಬದಲಾಗಿ, ಸ್ವಭಾವ ಬದಲಾಗಿ, ವ್ಯವಸ್ಥೆ ಬದಲಾಗಿ, ಕೆಲಸ ಬದಲಾಗಿ, ಸಂಪತ್ತು ಬದಲಾಗಿ, ಯೋಚನೆಗಳು ಬದಲಾಗಿ, ಫೋನು ಬದಲಾಗಿ, ಎಲ್ಲ ಬದಲಾದರೂ ಆಗಲೂ ನಮ್ಮನ್ನು ರಕ್ಷಿಸುವ ಶಕ್ತಿ ಭಗವಂತನೇ. ಅವನು ಚೇಂಜ್ ಆಗಲಿಲ್ಲ. ಕಲೀಲಿಕ್ಕಿರುವ ಪುಸ್ತಕದ ಬದಲು ಆ್ಯಪ್ ಬಂದಿರ್ಬೋದು ಅಷ್ಟೇ, ಮೊಬೈಲಲ್ಲಿ ಓದೋದು ಆಗ್ಬೋದು ಅಷ್ಟೇ, ಓದುವ ಅಪೇಕ್ಷೆ ಇದ್ದವನಾದರೆ. ಅದರಿಂದಾಗಿ ಏನಾಗುತ್ತೆ ಅಂದರೆ ಯೋಚನೆಗಳ ರೀತಿ ಬದಲಾಗ್ಬೋದು ಅಷ್ಟೇ, ಬಿಟ್ಟರೆ ಒಳಗಿನ ಆಸೆ, ಆಕಾಂಕ್ಷೆ, ಹಂಬಲಗಳು ಅದೇ ರೀತಿ, ಸಮಸ್ಯೆಗಳು ಅದೇ ರೀತಿ, ಒದ್ದಾಟ ಅದೇ ರೀತಿ, ಕೋಪ ಅದೇ ರೀತಿ, ತಾಪ ಅದೇ ರೀತಿ. ಅದರಿಂದಾಗಿ ಆ ಎಲ್ಲ ಥರದ ತಾಪ, ನೋವುಗಳನ್ನು ಕಳೆದುಕೊಳ್ಳುವುದೇ ಅವನು ಪರಾಂ ಶಾಂತಿಂ, ಶ್ರೇಷ್ಠವಾದ ಶಾಂತಿಯನ್ನು ಪಡೆಯುವುದು. ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಶಾಶ್ವತವಾದ ಸ್ಥಾನ ಅಂದರೆ ಬಿಡುಗಡೆ, ಪೂರ್ಣ ಬಿಡುಗಡೆ, ಮೋಕ್ಷ ಅಂತ ಅರ್ಥ. ಶಾಶ್ವತಂ ಸ್ಥಾನಂ, ಭಗವಂತನ ಸನ್ನಿಧಾನವನ್ನು ಪ್ರಾಪ್ಸ್ಯಸಿ, ನೀನು ಖಂಡಿತ ಪಡೀತಿ. ನಿನಗೆ ಯಾವಾಗ ಈ ನೆಲದ ಮಿತಿ ಏನು ಅಂತ ಅರ್ಥ ಆಗಿ ಅದರಲ್ಲಿ ಇರುವುದಲ್ಲ ಸಂಪತ್ತು, ಅದು ಸಂಪತ್ತಿನ ಮೇಲುನೋಟದ ಹಂತ ಅಷ್ಟೇ, ಬಿಟ್ಟರೆ ಧರ್ಮವನ್ನು ನಡೆಸಲಿಕ್ಕೆ ಬೇಕಾದ ಹಂತಗಳಲ್ಲಿ ಕೆಲವೊಮ್ಮೆ ಈ ಮಣ್ಣು, ಈ ನೀರು, ಈ ಗಾಳಿ, ಈ ಸಂಪತ್ತು, ಈ ಹೊರಗಿನ ಶರೀರ ಎಲ್ಲವೂ ಸರಿ. ಆದರೆ ಅದು ಶಾಶ್ವತವಾದ ಸಂಪತ್ತಾಗಬೇಕಾಗಿ ಉಳಿಯುವುದಾದರೆ ಇದರಿಂದ ಅದನ್ನು ಪಡೆಯುವುದು ಹೇಗೆ ಅಂತ ಯೋಚಿಸಿ ಅದಕ್ಕಾಗಿ ಈ ಶರೀರವನ್ನು ಬಳಸಿಕೊಳ್ಳುವುದೇ ಸ್ಥಾನಂ ಪ್ರಾಪ್ಸಿಸಿ ಶಾಶ್ವತಂ. ಶಾಶ್ವತವಾದ ಸ್ಥಾನವನ್ನು ನೀನು ಹೊಂದುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಕೃಷ್ಣ ಈ ಮಾತುಗಳ ಮೂಲಕ ಒಂದು ಭರವಸೆ ತುಂಬಿದ. ನಿನಗೆ ಪಡಿಲಿಕ್ಕಾಗತ್ತೆ, ಆದರೆ ಒಂದು ಕಂಡೀಷನ್, ಸರ್ವಾತ್ಮನ ಸರ್ವಭಾವೇನ ನೀನೇ ನನಗೆ ರಕ್ಷಣೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ. ನಿನ್ನ ಹೊರತಾದ ಮತ್ತೋರ್ವ ರಕ್ಷಕನನ್ನು, ಕಾಪಿಗನನ್ನು ನಾನು ಇನ್ನೆಲ್ಲೂ ಕೂಡ ಕಾಣುವುದು ಸಾಧ್ಯ ಇಲ್ಲ. ಕಣ್ಣಿಗೆ ರೆಪ್ಪೆ ಇದ್ದಾಗ ಅದು ಹೇಗೆ 24 ಗಂಟೆಯೂ ಕಣ್ಣಿಗೆ ಏನೂ ತೊಂದರೆಯಾಗದಂತೆ ರಕ್ಷಿಸುತ್ತಾ ಇರುತ್ತೋ, ಭಗವಂತ ಕಣ್ಣಿನ ರೆಪ್ಪೆ ಕಾಣುತ್ತಾ? ಆದರೆ 24 ರಕ್ಷಣೆ ಮಾಡುತ್ತೆ. ಪ್ರೂಫ್ ಎಲ್ಲಿ ಕೇಳಿದರೆ ಹೊರಗಿನಿಂದ ಮುಟ್ಟಿ ಗೊತ್ತಾಗುತ್ತೆ, ಆದರೆ ರಕ್ಷಣೆ ಮಾಡ್ತಾ ಇದೆ ಅಂತ ನಮ್ಗೆ ಅನಿಸೇ ಇರುವುದಿಲ್ಲ. ದೇವರು ಅದಕ್ಕಿಂತಲೂ ಹತ್ತಿರ, ಅವನು ರಕ್ಷಣೆ ಮಾಡಿದ್ದು ಇನ್ನೂ ಗೊತ್ತಾಗಲ್ಲ. ಈ ಕಣ್ಣಿದ್ದಾದರೂ ಕನ್ನಡಿಯ ಮುಂದೆ ಕೂತ್ರೆ ಆವಾಗ ಕಣ್ಣು ಮುಚ್ಚಿದ್ರಿಂದಾಗಿ ಕಣ್ಣಿಗೆ ರಕ್ಷಣೆ ಆಯಿತು ಅಂತ ಗೊತ್ತಾಗುತ್ತೆ. ಅಥವಾ ಕಸ ಹೀಗೆ ಬಿದ್ದಾಗ ತಕ್ಷಣ ಕಣ್ಣು ಮುಚ್ಚಿರ್ತೇವೆ, ಮೇಲೆ ಒಳಗೆ ಬೀಳೋದು ಆ ಕಣ್ಣಿನ ರೆಪ್ಪೆ ಮೇಲೆ ಬಿದ್ದಾಗ ಒಂದು ವೇಳೆ ಕಣ್ಣಿಗೆ ಬಿದ್ದಿದ್ರೆ ಎಂಥ ಉರಿ ಇತ್ತು ಅಂತ ಅಂದ್ಕೊಳ್ತೇವೆ ಅಷ್ಟೇ, ಬಿಟ್ಟರೆ ಮತ್ತೆ ಮರ್ತೋಗುತ್ತೆ. ಆದರೆ ಇದಕ್ಕಿಂತ ಹೆಚ್ಚು ಹತ್ತಿರವಾಗಿ, ಇದಕ್ಕಿಂತ ಹೆಚ್ಚು ಪ್ರೊಟೆಕ್ಟಿವ್ ಆಗಿ ನಮ್ಮನ್ನು ಬಲಪಡಿಸುವಂತಹ ಶಕ್ತಿ ಭಗವಂತ ಅನ್ನುವ ಎಚ್ಚರ ಯಾರಿಗಿರುತ್ತೋ ಅವನು ಶಾಶ್ವತವಾದ ಸ್ಥಾನವನ್ನು ಪಡೀತಾನೆ. ನನ್ನನ್ನು ನಾನು ರಕ್ಷಿಸಿಕೊಳ್ತೇನೆ, ನನ್ನ ಜವಾಬ್ದಾರಿಯನ್ನು ನಾನೇ ಹೊರ್ತೇನೆ. ಹೌದು, ಯೋಚಿಸಬೇಕಾದವ್ರು ನಾವೇ, ಆದರೆ ಅದಕ್ಕೆ ಭಗವಂತನ ಸಹಾಯ ಇದ್ದರೆ ಮಾತ್ರ ನಾವು ಮಾಡಲಿಕ್ಕಾಗತ್ತೆ ಅನ್ನುವ ಎಚ್ಚರ ಇಲ್ಲದೆ ಹೋದರೆ ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅನ್ನೋದು ಕೇವಲ ಬಾಯಿ ಮಾತಿನ ಸಂಗತಿ ಹೊರತು, ಹಾಗೆಯೇ ಯೋಚಿಸಿ ದೇವರ ಸಂಪತ್ತನ್ನೇ ಮರೆತವ ಬೇಗ ಡಿಪ್ರೆಷನಿಗೆ ಹೋಗ್ತಾನೆ. ಒಂದು ವೇಳೆ ಏನಾದರೂ ಅನರ್ಥ ಆಯಿತು ಅಂದರೆ
ಯಾಕೆಂದರೆ ನನ್ನಿಂದ ಆಯಿತು ಅನರ್ಥ ಅಂತ ಕಾಡ್ಲಿಕ್ಕೆ ಶುರುವಾಗುತ್ತೆ ಅವನಿಗೆ. ಇನ್ನು ಕೆಲವರು ಆ ಮನಸ್ಸನ್ನು ಕೊಂದುಕೊಂಡು ಯಾರು ಪ್ರಾಣ ಬಿಡ್ತಾ ಇದ್ದಾರೆ ಅಂತಂದರೂ ಆಗಲೂ ನಾನು ಇದನ್ನು ಎಷ್ಟು ಜನಕ್ಕೆ ಸುದ್ದಿ ಕಳಿಸ್ಲಿ ಅಂತ ರೆಕಾರ್ಡ್ ಮಾಡುವ ಹುಚ್ಚರಾಗ್ತಾರೆ ಅಂದರೆ ಮನುಷ್ಯತ್ವ ಪೂರ್ತಿ ಸತ್ತೇ ಹೋಗಿದೆ ಅಂತ ಅರ್ಥ. ಆದರೆ ಇಲ್ಲವೇ ಇಲ್ಲ, ಮಾನುಷ್ಯ ಭಾವವೇ ಇಲ್ಲ ಅಂತ. ಆ ರೀತಿಯಾದ ಸ್ಥಿತಿಗೆ ಹೋಗದಂತೆ ನಾವು ಗಟ್ಟಿಯಾದ ನೆಲೆಯನ್ನು ಪಡೀಬೇಕು ಅಂದರೆ ಭಗವಂತನಲ್ಲಿ ನಮ್ಮ ತನವನ್ನು ಪೂರ್ತಿಯಾಗಿ ಒಪ್ಪಿಸಿಕೊಳ್ಬೇಕು. ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಆಖ್ಯಾತಂ ಜ್ಞಾನಂ, ನಾನೀಗ ನಿನಗೆ ಒಂದು ತಿಳುವಳಿಕೆಯನ್ನು ಆಖ್ಯಾತಂ ಹೇಳಿದೆನು. ಎಂಥದ್ದು? ಗುಹ್ಯಾದ್ ಗುಹ್ಯತರಂ, ಗುಟ್ಟಿನಲ್ಲಿ ಅದಕ್ಕಿಂತ ಗುಟ್ಟಾದ ಸಂಗತಿ ಮತ್ತೊಂದಿಲ್ಲ. ನಾನು ಹೇಳಿದ ಸಂಗತಿ ಇವೆಲ್ಲವೂ ಈಗ ಮೈಕದ ಮುಂದೆ ನಾವು ಹೇಳ್ತಾ ಇದ್ದೇವೆ ಅಲ್ಲ. ಇನ್ನೂ ಒಂದು ಸಂಗತಿ ಏನು ಗೊತ್ತಾ? ಇಷ್ಟು ಬಿಡಿಸಿ ಮೈಕದಲ್ಲಿ ಹೇಳಿದರು, ಕೇಳಿಸ್ಕೊಳ್ಳೋರು ಇಬ್ಬರೋ ಮೂವರು. ಕೇಳಿದ ಮೇಲೂ ಅದರ ಪ್ರಭಾವ ಉಳಿಯೋದು ಇನ್ನೂ ಒಬ್ಬನಿಗೆ. ಅವನಿಗೂ ನಿರಂತರ ಕೇಳ್ತಾ ಇದ್ದರೆ ಮಾತ್ರ ಒಂದು ಎಷ್ಟೋ ದಿವಸ ಆದಮೇಲೆ ಅದು ಒಳಗಿನಿಂದ ಕಾಡಲಿಕ್ಕೆ ಶುರುವಾಗುತ್ತೆ. ಹಾಗೆ ಕಾಡಿದ್ರಲ್ಲೂ ಪ್ರಯತ್ನಕ್ಕೆ ಬರೋದು ಮತ್ತೆ ಕೆಲವರು, ಆ ಪ್ರಯತ್ನದಲ್ಲೂ ಪ್ರವೃತ್ತಿಯಲ್ಲಿ ತೋರೋದು ಮತ್ತೆ ಕೆಲವರು, ಆ ಪ್ರವೃತ್ತಿಯಿಂದಲೂ ಯಶಸ್ಸಿಗೆ ಹೋಗೋದು ಮತ್ತಾರೋ ಕೆಲವರು. ಅದರಿಂದಾಗಿ ಸಾರ್ವಜನಿಕವಾಗಿ ಬೊಬ್ಬೆ ಹೊಡೆದ್ರು ಅದರ ಮೇಲುನೋಟದ ಯಾವುದಾದ್ರೂ ಲೌಕಿಕ ಫಲವನ್ನು ಪಡೆಯುವ ಬಗ್ಗೆ ರಶ್ ಹೆಚ್ಚಬಹುದು ಬಿಟ್ಟರೆ ಅದರ ಕಡೆಗೆ ಗುದ್ದಾಟ ಓಡಾಟ ಶುರುವಾಗ್ಬೋದಾ. ಕೆಲವೊಂದು ಯಾವುದು ಹೊಸ್ತು ಬಂದ ತಕ್ಷಣ ಬಹಳ ಜನಕ್ಕೆ ಒಂದು ಹೊಸ ದೇವರು, ಹೊಸ ಥರದ ವ್ರತ, ಹೊಸ ಥರದ ಏನಾದರೂ ಹೇಳಿದರೆ ಇದನ್ನು ಮಾಡಿಬಿಡ್ಬೇಕು ಅಂತ ಬೇಗ ಪ್ರಸಿದ್ಧಿಗೆ ಬರುತ್ತೆ. ಆದರೆ ಯಾವುದು ಶಾಸ್ತ್ರೀಯ ಹಿಂದಿನಿಂದ ನಡೆಸ್ಕೊಂಡು ಬಂದದ್ದು ಅದನ್ನು ಮಾಡಿ ಅಂದರೆ ಅದೇನ್ರಿ ಅದೇ ಶಬ್ದ ಕೇಳಬೇಕು, ಬರೀ ವಿಷ್ಣು ಸಹಸ್ರನಾಮ ಪಾರಾಯಣ 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 ಅಂತಾರೆ ಎಲ್ಲದಕ್ಕೂ. ಏನ್ರಿ ಮಾಡೋದು ಅದನ್ನು ತಗೊಂಡು? ಇಲ್ಲ ನಮಗೆ ಈ ಸರ್ತಿ ಒಂದು ಹೊಸ್ತು ಹೇಳಿದ್ದಾರೆ, ಯಾವುದೋ ಒಂದು ಹೊಸ ದೇವತೆಯ ಹೆಸರು ಹೇಳಿ ಆ ದೇವತೆಯ ಹೆಸರಿದ್ದ ಸಹಸ್ರನಾಮ ಅರ್ಚನೆ ಹೇಳಿದ್ದಾರೆ, ಅದು ಮಾಡಿದರೆ ಹೀಗಾಗ್ಬಿಡುತ್ತಂತೆ ಅಂತ. ಮುಖ್ಯ ಒಂದು ಸಂಗತಿ ನಾವು ಮರೆಯುವುದೇನು ಅಂದರೆ, ಯಾವುದೇ ಒಂದು ಮಂತ್ರವೋ ಸ್ತೋತ್ರವೋ ಪಾರಾಯಣವೋ ಅಥವಾ ಇನ್ನೇನೇ ಒಂದು ನಮಗೆ ಪ್ರಾಯಶ್ಚಿತ್ತದ ರೂಪದಲ್ಲಿ ಹೇಳಿದ ಸಂಗತಿ ಫಲಿಸುವ ಮುನ್ನ ಅದಕ್ಕೆ ಸಮಯ ಬಂದಿದ್ದರೆ ಮಾತ್ರ ಫಲಿಸುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು. ಸಮಯ ಬಂದಾಗ ತನ್ನಿಂದ ತಾನೇ ಆ ಕಾರ್ಯ ಮಾಡಿಸಿಕೊಳ್ಳುತ್ತೆ. ಕೆಲವೊಮ್ಮೆ ಸಮಯ ಬಾರದೇ ಇದ್ದಾಗ ನಾವು ಬಹಳ ಪ್ರಯತ್ನ ಮಾಡಿದರೆ ಅದರ ಪೆಟ್ಟು ಕಮ್ಮಿ ಆಗುತ್ತೆ, ನೋವು ಕಮ್ಮಿ ಆಗುತ್ತೆ. ಬಿಟ್ಟರೆ ಅನುಭವಿಸಬೇಕಾದದ್ದನ್ನು ಅವಶ್ಯಮನುಭೋಕ್ತವ್ಯಂ, ಯಾವುದು ಅವನು ಅನುಭವಿಸಲೇಬೇಕು. ತಿಳಿದು 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 ತಪ್ಪು ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ, ಒಂದು ಯಾವುದೋ ದೊಡ್ಡ ಅನರ್ಥ, 10 ಜನ ಬೇಡ ಬೇಡ ಅದಲ್ಲ ಒಳ್ಳೆಯದಲ್ಲ, ಅವನಿಗೆ ಹೌದು ನಾವು ಹೇಳ್ತಾ ಇರೋದು ಕರೆಕ್ಟು ಅಂತ ಅನ್ನಿಸಿದ ಮೇಲೂ ಹಠಕ್ಕೆ ಬಿದ್ದು ಮಾಡಿರ್ತಾನಲ್ಲ, ಆ ನೋವನ್ನು ಅವನು ಅನುಭವಿಸಲೇಬೇಕು. ಯಾವುದು ತನಗೆ ತಿಳಿಯದೆ ಗೊತ್ತಿಲ್ಲದೆ ಅಕಸ್ಮಾತ್ತಾಗಿ ತಪ್ಪಿ ನಡೆದ ಕಥೆ ಆಗಿದ್ದರೆ ಅದು ಅವನಿಗೂ ತಿಳಿಯದಂತೆ ಕಷ್ಟ ಬಂದ ಹಾಗಾಗಿ ತನ್ನಿಂದ ತಾನೇ ಹೊರಟು ಹೋಗುತ್ತೆ. ಒಂದು ಕ್ಷಣದಲ್ಲಿ ಅವನಿಗೆ ನಷ್ಟ ಆಗುತ್ತೆ, ಆದರೆ ಅದನ್ನ ನಷ್ಟದ ಹೊರೆಯನ್ನು ಅವನು ಹೊರುವುದಕ್ಕೆ ತುಂಬ ಕಷ್ಟಪಡಬೇಕಾಗುವುದಿಲ್ಲ. ಎಷ್ಟೋ ಜನ ಹೇಳೋದುಂಟು, ನಮಗೆ ದೇವರು ಯಾವುದೋ ಒಂದು ಕರ್ಮಕ್ಕೆ ಶಿಕ್ಷೆ ಕೊಡ್ತಾನೆ ಅಂದರೆ ಗೊತ್ತಾಗುವ ಕೊಡಲಿ, ಯಾವ ತಪ್ಪಿಗೆ ಈ ಶಿಕ್ಷೆ ಕೊಟ್ಟ ಅಂತ ಗೊತ್ತಾಗುವ ಮಾಡಲಿ ಅಂತ. ಅದೇ ನಮ್ಮ ಸಮಸ್ಯೆ ಏನು ಅಂದರೆ, ನಾವು ಕೂಡ ಯಾರಿಗೋ ಗೊತ್ತಾಗದಾಗೆ ಒಂದು ತಪ್ಪು ಮಾಡಿ ಅವನಿಗೆ ಗೊತ್ತಾಗಲಿಲ್ಲ ಅಂತ ಬೀಗ್ತಾ ಇರ್ತೇವೆ ಇಲ್ವೋ? ಅವನಿಗೆ ಗೊತ್ತಾಗಲಿಲ್ಲ, ನಾವು ಬೀಗ್ತಾ ಇರ್ತೇವೆ, ನಾನು ಮಾಡಿದ ಅನ್ಯ ಅವನಿಗೆ ಗೊತ್ತೇ ಆಗಲಿಲ್ಲ ಅಂತ. ಅಂದಮೇಲೆ ನಮ್ಗೆ ಯಾಕೆ ಯಾವುದೋ ಒಂದು ಕರ್ಮಕ್ಕೆ ಇದೇ ಕರ್ಮಕ್ಕೆ ಶಿಕ್ಷೆ ಅಂತ ತಿಳಿಸಿ ಶಿಕ್ಷೆ ಕೊಡಬೇಕು? ಅದರ ತೀವ್ರತೆ ಅಂತ ಅನ್ನೋದು ಆಗಲೇ ಬರುವುದು ಯಾವ ಕರ್ಮಕ್ಕೆ ಅಂತ ಗೊತ್ತಾದರೆ ನಾವು ರೆಡಿ ಆಗ್ತೇವೆ ಪೆಟ್ಟು ತಿನ್ನಲಿಕ್ಕೆ. ಆಯ್ತಪ್ಪ ಅವನು ಹೊಡಿತಾನೆ ಅಂತ ಹೇಳಿಬಿಡ್ತಾನೆ, 2 ಹೊಡಿಲಿ ಅಂತ. ಹೇಗೆ ಬಂತು, ಯಾಕೆ ಬಂತು, ಎಲ್ಲಿಂದ ಬಂತು ಅಂತ ಗೊತ್ತಾಗದೆ ಬಿದ್ದಾಗಲೇ ಜೀವ ಬಾಯಿಗೆ ಬಂದಾಗ ಆಗೋದು, ಅದು ನಿಜವಾದ ಶಿಕ್ಷೆ ಆಗುತ್ತೆ ಆವಾಗ. ಅದರಿಂದಾಗಿ ನಮ್ಮ ಬದುಕಿನಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆಗಳಿಗೂ ಒಂದು ಸರಿಯಾದ ಅರ್ಥ ಇರುತ್ತೆ. ನಾವು ಹೇಗೆ ಆ್ಯಕ್ಷನ್ ತೋರಿಸಿರ್ತೇವೋ ಅದಕ್ಕೆ ಪ್ರತಿಯಾದ ರಿಯಾಕ್ಷನ್ ಅನ್ನೋದು ತನ್ನಿಂದ ತಾನೇ ಪ್ರಕೃತಿ ಕೊಟ್ಟೇ ಕೊಡುತ್ತೆ. ಅದು ಕರ್ಮದ ರೂಪದಲ್ಲಿ, ಧರ್ಮದ ರೂಪದಲ್ಲಿ, ವ್ಯವಸ್ಥೆಯ ನಿಗ್ರಹದ ರೂಪದಲ್ಲಿ ಅದು ನಡೆಯುತ್ತೆ. ಆದರೆ ಕೆಲವೊಮ್ಮೆ ಸಮಯ ಬಾರದೇ ಇರೋದ್ರಿಂದ ನಮಗೇನನ್ಸುತ್ತೆ, ನಾವು ಇಷ್ಟೆಲ್ಲ ಮಾಡಿದರೂ ದೇವರೇನು ನೋಡಲೇ ಇಲ್ಲ, ದೇವರೇನು ತೋರಿಸಲೇ ಇಲ್ಲ, ದೇವರು ನಮಗೆ ಅನುಕೂಲ ಮಾಡಲೇ ಇಲ್ಲ ಅಂತೆಲ್ಲ ನಮಗೆ ಅನ್ನಿಸ್ತಾ ಇರುತ್ತೆ. ಆದರೆ ತಾಯಿ ಹೇಗೆ ಮಗು ಕೇಳಿದ ಕೂಡಲೇ ಕೆಲವು ಕೊಡುವುದಿಲ್ಲ, ಮಗುವಿಗೆ ಅನ್ನಿಸ್ತಾ ಇರ್ತದೆ ತಾಯಿ ಏನು ಒಳ್ಳೆಯ ರೀತಿಯಿಂದ ನಮ್ಮನ್ನು ನೋಡ್ಕೊಳ್ಳಲ್ಲ. ಆ ಅಮ್ಮ ಹೇಳಿದ ತಕ್ಷಣ ಅದನ್ನು ತಂದುಕೊಡಿ ಅಂತ ಹೇಳಿ ತಂದು ಕೊಡಿಸಿಬಿಡ್ತಾರೆ. ಮಕ್ಕಳಿಗೆ ಆ ಅಮ್ಮ ನಂಗೆ ಅಂಥ ಅಮ್ಮ ಇರಬೇಕಿತ್ತು,
ಆ ತಂದು ಕೊಟ್ಟು ಆಟ ಆಡಿ ತಲೆ ಕೆಟ್ಟು ಇನ್ನೇನು ಒಂದು ಯಾವುದೋ ಆಟದ ಸಾಮಾನು, ಅದೇನೋ ಒಂದು ಸ್ಪಿನ್ನರ್ ಅಂತ ಬರುತ್ತೆ, ಎಲ್ಲ ಮಕ್ಕಳ ಕೈಯಲ್ಲೂ ಇರುತ್ತೆ. ಅದು ನಿಜವಾಗಿ ಸ್ವಲ್ಪ ಬೌದ್ಧಿಕವಾಗಿ ಲೋ ಲೆವೆಲ್ನಲ್ಲಿ ಇರುವವರಿಗೆ ಅವರ IQ ಮಟ್ಟ ಬೆಳೆಸಲಿಕ್ಕೋಸ್ಕರ ಅದೊಂದು ಕೈಯಲ್ಲಿ ಯಾವಾಗಲೂ ಚಲನಶೀಲ, ಅಂದರೆ ನನ್ನ ಪ್ರಜ್ಞೆ ಈ ತಿರುಗ್ತಾ ಇರೋದ್ರ ಕಡೆಗೆ ಬರ್ತಾ ಇದ್ದರೆ ಏಕಾಗ್ರತೆ ಬರುತ್ತೆ, ಅದರಿಂದ ದುರ್ಬಲವಾಗಿದ್ದ ಮನಸ್ಥಿತಿಗೆ ಒಂಚೂರು ಚುರುಕುತನ ಬರುತ್ತೆ ಅನ್ನೋದಕ್ಕೋಸ್ಕರ. ಈ ಚುರುಕಾದ ಮಕ್ಕಳಿಗೆ ಇದನ್ನು ತಿರುಗಿಸಿ ಕೊಟ್ಟರೆ ಏನು ಉಪಯೋಗ? ಒಳ್ಳೆ ಕೆಲಸ ಬೇರೆ ರೀತಿಯಿಂದ ಸಹಜವಾಗಿ ಮಾಡಲಿಕ್ಕೆ ಶಕ್ತರಾದವರಿಗೆ ಇದು ಕೊಟ್ಟರೆ, ಪೆನ್ಸಿಲ್ ಮೆಂಡರ್ ಇರೋದು ಯಾಕೆ? ಪೆನ್ಸಿಲ್ ಮೆಂಡ್ ಮಾಡಲಿಕ್ಕೆ. ಸರಿ, ಮೆಂಡ್ ಮಾಡಿ ಅದು ಚೂಪಾಗೋ ತನಕ ತಿರುಗಿಸ್ಬೇಕು. ಚೂಪಾಗಿರುವುದನ್ನೇ ತೊಗೊಂಡು ತಿರುಗಿಸಿದ್ರೆ ಏನಾಗುತ್ತೆ? ಇದ್ದ ಮೊನೆ ಮೆಂಡಾಗೋಗುತ್ತೆ. ಆಮೇಲೆ ಅಯ್ಯೋ ಮೆಂಡಾಯಿತು, ಮತ್ತೆ ತಿರುಗಿಸು, ಮತ್ತು ಇದು ದೊಡ್ಡದಾಗುತ್ತೆ, ಮತ್ತು ಬಿಡು, ಒಟ್ಟು ತುಂಡಾಗು. ಅಂದರೆ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳಿಕ್ಕೋಸ್ಕರ ಅಥವಾ ಯಾವುದೋ ಒಂದು ಇನ್ನೂ ಹೆಚ್ಚು ನಾವು ಶಾರ್ಪ್ ಆಗಬೇಕು ಅಂತ ಯೋಚನೆ ಮಾಡೋದಿಲ್ಲ. ನಮ್ಗೆ ಏನು ಕೊಡಬೇಕು ಅದು ಕಾಲಕ್ಕೆ ಸರಿಯಾದ ವ್ಯವಸ್ಥೆಯಲ್ಲಿ ಆಗೇ ಆಗುತ್ತೆ. ಅಂದರೆ ಈ ರೀತಿ ಬದುಕಿನ ಉದ್ದಕ್ಕೂ ನಾನು ಹೇಳಿದ ಸಂಗತಿಯನ್ನು ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಮ, ಇದಿಷ್ಟು ಅದ್ಭುತವಾದ ಸಂಗತಿ ಅಂತಂದರೆ ನಾನು ಈ ಸಂಗತಿಯನ್ನು ಎಲ್ಲರಿಗೂ ಹೇಳುವಂಥದ್ದಲ್ಲ, ನಿನಗೆ ಹೇಳಿದ್ದೇನೆ. ಗುಹ್ಯಾತ್ ಗುಹ್ಯತರಂ, ಇದಕ್ಕಿಂತ ಉತ್ತಮವಾದ ಗುಟ್ಟು ಮತ್ತೊಂದಿಲ್ಲ. ಅಂದರೆ ಹಿಂದೆ ಹೇಳಿದ್ದು ಈಶ್ವರ ಸರ್ವಭೂತಾನಾಂ, ಎಲ್ಲರ ಹೃದಯದಲ್ಲೂ ಭಗವಂತನೇ ಇದ್ದು ಪ್ರೇರೇಪಣೆ ಮಾಡ್ತಾನೆ, ಅವನ ಸ್ವಭಾವಕ್ಕನುಗುಣವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾನೆ. ಅವನು ತಡಿಲಿಕ್ಕೆ ಎಷ್ಟು ಪ್ರಯತ್ನಿಸಿದರೂ ಕೂಡ ಆ ಕೆಲಸವನ್ನು ಅವನು ಮಾಡಬೇಕಾಯಿತು ಅಂತ ಪ್ರಕೃತಿ ಒಪ್ಪಿಸಿದಾಗ ಅವನು ಮಾಡಲೇಬೇಕಾಗತ್ತೆ. ಎಲ್ಲ ಕರ್ಮಗಳನ್ನು ತಿಳಿದು ವಿಮರ್ಶೆಯಿಂದ ಭಗವಂತನಿಗೆ ಒಪ್ಪಿಸಿದಾಗಲೇ ಅದು ಸಂಸಿದ್ಧಿಗೆ ಕಾರಣವಾಗುತ್ತೆ ಅಂತ ಹಿಂದೆ ಹೇಳಿದ ಅನೇಕ ಸಂಗತಿಗಳು ಬಹಳ ರಹಸ್ಯತರವಾದ, ಇಡೀ ಗೀತೆಯ ಸಾರಭೂತವಾದ ಸಂಗತಿ ಈಗ ಈ ಅಧ್ಯಾಯದಲ್ಲಿ ಹೇಳಿರುವ ಸಂಗತಿ. ಮತ್ತು ಹೇಳ್ತಾನೆ, ಇದನ್ನು ವಿಮೃಶ್ಯ ವಿಚಾರ ಮಾಡು. ಬಹುಶಃ ಇದು ಭಾರತದ ಈ ನೆಲದಲ್ಲಿ ಮಾತ್ರ ಇಂಥ ಚಿಂತನೆ ಇರೋದು. ಬೇರೆ ಮತಗಳಲ್ಲಿ ಈ ಪುಸ್ತಕದಲ್ಲಿ ಹೀಗಿದೆ, ನೀನು ಹೀಗೆ ಮಾಡಬೇಕು, ನೀನು ಹೀಗೆ ಮಾಡಲಿಲ್ಲ ಅಂದರೆ ನೀನು ಧರ್ಮದ್ರೋಹಿ, ನೀನು ಈ ವ್ಯವಸ್ಥೆಯ ಒಳಗೆ ಇರಲಿಕ್ಕೆ ಯೋಗ್ಯ ಅಲ್ಲ, ನಿನ್ನ ತಲೆ ತೆಗಿಬೇಕಾಗುತ್ತೆ, ನೀನು ಅದನ್ನು ಒಪ್ಪಲಿಲ್ಲ ಅಂದರೆ ಇನ್ನೂ ಭಯಾನಕವಾದ ಸ್ಥಿತಿಗಳನ್ನು ನಮ್ಮ ಹಿಂದಿನವರು ಅನುಭವಿಸಿದ್ದಾರೆ. ಇವತ್ತು ನಾವು ಸ್ವಲ್ಪ ಸುಸ್ಥಿತಿಯಲ್ಲಿದ್ದೇವೆ ಅಂತಲೇ ಹೇಳಬೇಕು. ಬಹಳ ಹಿಂದೆ ಧಾರ್ಮಿಕ ವಿಚಾರಣೆ ಅಂತ ಕೆಲವೊಂದು ಸಂದರ್ಭದಲ್ಲಿ ಅವರನ್ನು ಮತಾಂತರಗೊಳಿಸಿದ ಬಳಿಕವೂ ಕೂಡ ಎಲ್ಲಿಯಾದರೂ ಅವರು ಗೊತ್ತಾಗದಂತೆ ಗುಟ್ಟಾಗಿ ಒಳಗೆ ಮನೆಯಲ್ಲೇ ಏನಾದರೂ ಯಾವ ಧರ್ಮದಿಂದ ಮೂಲದಿಂದ ಬಂದಿದ್ದಾರೋ ಅದೇ ಧರ್ಮದ ಸಣ್ಣ ಪುಟ್ಟ ಆಚರಣೆಗಳನ್ನು ಅವರು ಮಾಡಿಕೊಂಡದ್ದು ಗೊತ್ತಾಯಿತು ಅಂತಂದರೆ ಪಡಬಾರದ ನೋವನ್ನು ಕೊಡಬಾರದ ಶಿಕ್ಷೆಯನ್ನು ಕೊಟ್ಟು ಹಿಂಸಿಸ್ತಾ ಇದ್ದರು. ಆಮೇಲೆ ಕೆಲವರು ಈಗಲೂ ಅಂಥದ್ದು ಹುಚ್ಚುಚ್ಚು ಯೋಚನೆಗಳನ್ನು ಮಾಡೋರು ಇದ್ದೇ ಇದ್ದಾರೆ. ಇವತ್ತಿಗೂ ಎಷ್ಟೋ ರಾಷ್ಟ್ರಗಳಲ್ಲಿ ಕೆಲವು ಶಿಕ್ಷೆಗಳ ಸ್ವರೂಪ ನೋಡಿದರೆ ಅದು ಅಮಾನವೀಯ. ಕೆಲವೊಮ್ಮೆ ಹಾಗೆ ಮಾಡಿದ್ರೇ ಮನುಷ್ಯರು ತಿದ್ದಿಕೊಳ್ಳುವುದು ಅಂತಲೂ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ. ಆದರೆ ಅದು ನಮ್ಮ ನೆಲಕ್ಕೆ ಹೇಳಿದ ಮಾತಲ್ಲ. ನಮ್ಮಲ್ಲಿ ಏನು ಅಂದರೆ ಎಲ್ಲ ಹೇಳಿ ವಿಚಾರ ಮಾಡು, ನೋಡಿ ಇದು ಇರುವುದು ಹೀಗೆ ಅಂದರೆ ಒಂದು ಬೌದ್ಧಿಕವಾದ ಬೆಳವಣಿಗೆ ಇದೆ ಅಂತ ಗಮನದಲ್ಲಿ ಇಟ್ಟುಕೊಂಡು ನಮ್ಮನ್ನು ಈ ಯಂತ್ರದ ಹಾಗೆ ಸಿದ್ಧಪಡಿಸುವುದಿಲ್ಲ ನಮ್ಮ ಧರ್ಮ. ನೀನೊಬ್ಬ ಮನುಷ್ಯ, ಹ್ಯೂಮನ್ ಬೀಯಿಂಗ್, ನಿನಗೆ ನಿನ್ನದೇ ಆದ ಸ್ವತಂತ್ರವಾದ ಆಲೋಚನೆ ಇದೆ. ವಿಮೃಶ್ಯ ಏತತ್ ಅಶೇಷೇಣ, ನಾನು ನಿನಗೆ ಹೇಳಿದೆ ಹೋಗಿ ಯುದ್ಧ ಮಾಡು ಅಂತ ನಾನು ನಿನಗೆ ಆದೇಶ ಮಾಡಿದೆ ಅನ್ನೋದಕ್ಕೋಸ್ಕರ ಮಾಡಬೇಡ. ಸ್ವಲ್ಪ ತಲೆ ಅಂತ ನಾನು ಕೊಟ್ಟಿದ್ದೇನಲ್ವ, ಅದನ್ನು ಖರ್ಚು ಮಾಡು. ಅದನ್ನು ಎಲ್ಲೂ ಮ್ಯೂಸಿಯಮಲ್ಲಿ ಇಡಲಿಕ್ಕಿಲ್ಲ. ಇದು ಉಪಯೋಗಿಸದೆ ಬಹಳ ಕಾಲ ಇಟ್ಟಂಥ ತಲೆ, ಇದರಲ್ಲಿ ಸ್ವಲ್ಪವೂ ಮಿದುಳೆ ಖರ್ಚಾಗಿಲ್ಲ, ಅದರಿಂದಾಗಿ ಇದಕ್ಕೆ ಜಾಸ್ತಿ ಬೆಲೆ ಇದೆ ಅಂತ ಹೇಳುವ ಪ್ರಸಂಗ ಬರುವುದಿಲ್ಲ. ಅದರಿಂದಾಗಿ ನಮ್ಮ ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ಅಂತ ಬಂದಾಗ ಆಗ ತಿಳುವಳಿಕೆಯಲ್ಲಿ ಸ್ಪಷ್ಟತೆ, ಸ್ವಚ್ಛತೆ ಉಂಟಾಗುತ್ತೆ. ಆ ಸ್ಫುಟತೆ ಬರಬೇಕು ಅಂದರೆ ಮತ್ತೆ ಚರ್ಚೆಗೆ ಒಳಪಡಬೇಕು. ಅದು ಬಹುಶಃ ಭಾರತೀಯ ಸನಾತನ ಧರ್ಮಕ್ಕೆ ಮಾತ್ರ ಅಂಥದ್ದೊಂದು ಗುಣ ಇದೆ, ಅಂಥ ಸ್ವಾತಂತ್ರ್ಯ ಇದೆ. ಕೆಲವೊಮ್ಮೆ ಆ ವಾಕ್ ಸ್ವಾತಂತ್ರ್ಯವೇ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತೋ ಏನೋ ಅಂತ ಒಂದೊಂದು ಸರ್ತಿ ಅನಿಸೋದಿದೆ. ಆದರೂ ಒಂದು ಸಂಗತಿ ತಿಳ್ಕೊಳ್ಬೇಕಾದದ್ದು ಏನು ಅಂದರೆ, ಒತ್ತಡದಿಂದ ಹೇರಿದಂತಹ ಧರ್ಮ ಯಾವುದೋ ಒಂದು ಕಾಲದಲ್ಲಿ ಸಿಡಿದೇಳುತ್ತೆ, ಅದು ಮೂಲವನ್ನೇ ಕಳ್ಕೊಂಡು ಬಿಡುತ್ತೆ. ಯಾಕೆ ಈ ನೆಲದ ಧರ್ಮ ಅನ್ನೋದು ಇನ್ನೂ ಇಷ್ಟು ಸಾವಿರಾರು ಯೋಚನೆ ಮಾಡಿ, ಎಷ್ಟೋ ದೇಶಗಳಿಗೆ ಆಕ್ರಮಣ ಆದ ಮೇಲೆ, ಉಳಿದ ಧರ್ಮೀಯರ ಆಕ್ರಮಣ ಆದಮೇಲೆ ಮೂಲ ಧರ್ಮದ ಸ್ವರೂಪವೇ ಮರ್ತೋಯ್ತು. ಆದರೆ ಈಗ ಏನೇನೋ ನಮ್ಮಲ್ಲಿಯೇ ಬಡ್ಕೊಳ್ತಾರೆ. ನಿಜವಾಗಿ ಈ ಮೂಲ ಧರ್ಮಕ್ಕೆ ಭಾರತೀಯ ಚಿಂತನೆಗೆ ಎಲ್ಲೂ ಧಕ್ಕೆ ಬಂದಿಲ್ಲ.
ಒಪ್ಪಿಕೊಳ್ಳೋರ ಸಂಖ್ಯೆ ಕಮ್ಮಿ ಇರ್ಬೋದು, ಅನುಷ್ಠಾನ ಮಾಡೋರು ಕಮ್ಮಿ ಇರ್ಬೋದು, ಇಲ್ಲವೇ ಇಲ್ಲ ಅಂತಾಗಿಲ್ಲ. ಎಷ್ಟೋ ದೇಶದಲ್ಲಿ ನೀವು ನೋಡಿದರೆ ಮೂಲ ಧರ್ಮದ ಹೆಸರೂ ಮರೆತು ಹೋಗುವಷ್ಟು ಪರಕೀಯರು ಆಕ್ರಮಿಸಿಕೊಂಡು ಆ ನೆಲದ ಎಲ್ಲ ಜಾನಪದೀಯ ಕಲೆ ಇರ್ಬೋದು, ಸಾಂಪ್ರದಾಯಿಕ ಚಿಂತನೆಗಳಿರ್ಬೋದು, ನಾಶವೇ ಆಗಿ ಹೋಗಿದೆ. ಇನ್ನೊಮ್ಮೆ ಅದು ಬೇಕು ಅಂತ ನಾವು ಇನ್ನು ಎಷ್ಟು ತಪಸ್ಸು ಮಾಡಿದ್ರೂ ಅಂಥದ್ದೊಂದು ವಿದ್ಯೆಯಾಗಲಿ, ಅಂಥದ್ದೊಂದು ಸೊಗಸಾಗಲಿ, ಅಂಥದ್ದೊಂದು ಸಂಪ್ರದಾಯ ಆಗಲಿ, ಅಂಥದ್ದೊಂದು ಸಂಸ್ಕೃತಿ ಆಗಲಿ ಸಿಗುವುದು ಸಾಧ್ಯ ಇಲ್ಲ. ಅದು ಸಿಗಬೇಕು ಅಂತಂದರೆ ಆಯಾ ಕಾಲದಲ್ಲಿ ಅವರವರು ಅದಕ್ಕೆ ಕೃಷ್ಣ ಹೇಳಿದ್ದು ಸ್ವೇ ಸ್ವೇ ಕರ್ಮಣ್ಯಭಿರತಃ. ಅವರವರ ಧರ್ಮವನ್ನು, ಅವರವರ ಸಂಸ್ಕೃತಿಯನ್ನು ಚೆನ್ನಾಗಿ ಉಳಿಸಿಕೊಳ್ಳುವುದೇ ಜಗತ್ತಿಗೆ ಕೊಡುವ ದೊಡ್ಡ ಕೊಡುಗೆ. ಅದೇ ಧರ್ಮದ ರಕ್ಷಣೆ, ಅದೇ ಆಚರಣೆಯೇ ರಕ್ಷಣೆ. ನಾವು ಆಚರಣೆ ಮತ್ತು ರಕ್ಷಣೆ ಎರಡು ಬೇರೆ ಬೇರೆ ಕ್ಯಾಟಗರಿ ಮಾಡಿ ನೋಡ್ತಾ ಇದ್ದೇವೆ. ಕೃಷ್ಣ ಹೇಳಿದ ಆಚರಣೆ ಮತ್ತು ರಕ್ಷಣೆ ಎರಡು ಬೇರೆ ಅಲ್ಲ. ನೀವು ಆಚರಿಸಿದಾಗಲೇ ಧರ್ಮ ರಕ್ಷಣೆ ಆಗುತ್ತೆ. ಧರ್ಮ ಆಚರಿಸದೆ ಬೇರೆಯವರಿಗೆ ಹೇಳಿ ಏನು ಉಪಯೋಗ? ಯಾಕೆಂದರೆ ಒಂದನೇದು, ಅವನಿಗೆ ಇವನು ಮಾಡೋದಿಲ್ಲ ಅಂತ ಗೊತ್ತಿರಿದ್ರೆ ಅವ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಏನೋ ಹೇಳ್ತಿರ್ತಾರೆ, ಅವರೇ ಮಾಡಲ್ಲ, ನಮಗೇನು ಹೇಳೋದು ಅಂತ. ಅದರಿಂದಾಗಿ ನಮ್ಮ ಧರ್ಮದ ನೆಲೆಯಲ್ಲಿ ರಕ್ಷಣೆ ಸಿಗಬೇಕು ಅಂತಂದರೆ ಅದು ಭಗವಂತನಿಗೆ ಶರಣಾಗಿ ಎಲ್ಲ ಕರ್ತವ್ಯವನ್ನು ನಿರಂತರ ನಾವು ಮಾಡ್ತಾ ಇರುವುದೇ ಸರಿಯಾದ ರಕ್ಷಣೆ. ವಿಮೃಶ್ಯೈತ ದಶೇಷೇಣ, ಕೊನೆಗೆ ಹೇಳ್ದ ಯಥೇಚ್ಛಸಿ ತಥಾ ಕುರು. ನಿನಗೇನು ಅನಿಸುತ್ತೋ ಅದನ್ನು ಮಾಡಪ್ಪ. ಯಥೇಚ್ಛಸಿ, ಹೇಗೆ ನಿನಗಿಷ್ಟ ಬರುತ್ತೋ ಹಾಗೆ ಮಾಡು. ನಾನು ನಿನಗೆ ಹೇಳೋದನ್ನು ಹೇಳಿದ್ದೇನೆ, ನೀನು ಯೋಚನೆ ಮಾಡು. ಸರಿ ಯಾವುದು, ತಪ್ಪು ಯಾವುದು, ಹೇಗೆ ಸರಿ, ಹೇಗೆ ತಪ್ಪು, ಇದನ್ನು ಮಾಡೋದು ಯೋಚನೆ ಮಾಡಿ. ತಿಳಿದು ಮಾಡಿದರೆ ಬಹಳ ಕಾಲ ಅದನ್ನು ಅಷ್ಟೇ ನೆಮ್ಮದಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ಮಾಡಲಿಕ್ಕಾಗುತ್ತೆ. ಈ ತಿಳಿಯದೆ ಮಾಡುವುದರಿಂದ ಈಗ ಬೇಡ. ನಿಮಗೆ ನಾನು ಸುಮ್ಮನೆ ಯಾವುದೋ ಈ ಗೀತೆ ಆದರೂ ಸ್ವಲ್ಪ ನಿಮಗೆ ನೆನಪಾಗುತ್ತೆ, ಅರ್ಥ ಆಗುತ್ತೆ, ಓದ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಯಾವುದೋ ಒಂದು ಶ್ಲೋಕ ನೀವು ಅದನ್ನು ನೋಡೇ ಇಲ್ಲ ಫಸ್ಟ್ ಟೈಮ್, ಇದನ್ನೊಂದು 300 ಸಲ ಈಗಲೇ ಕೂತ್ಕೊಂಡು ಪಾರಾಯಣ ಮಾಡಿ, ಒಂದೇ ಏಟಿಗೆ ಮಾಡಿ ಅಂತ ಹೇಳಿದರೆ ಒಂದು 30 ಆಗುವಷ್ಟೊತ್ತಿಗೆ ಇನ್ನೂ 370 ಇದೆಯಪ್ಪ, ಇನ್ನೂ 270 ಸಲ ಮಾಡಬೇಕಲ್ಲಪ್ಪ ಅಂತ ಅನ್ನಿಸಿ ಕೊನೆಗೆ ಅದು ಬೇಡವೇ ಬೇಡ, ಯಾಕಾದರೂ ಒಪ್ಕೊಂಡು ಏನು ಈ ಪಾರಾಯಣದ ಕಥೆಯನ್ನು, ಯಾರಿಗೆ ಬೇಕಿತ್ತಿದು ಅಂತ ಅದರ ಬಗ್ಗೆ ರೇಜಿಗೆ, ಅಸಹ್ಯ ಅಥವಾ ತಪ್ಪಿಸ್ಕೊಳ್ಳಿಕ್ಕೆ, ಅದನ್ನು ಆಯಿತು ಅಂತ ಸುಳ್ಳು ಹೇಳಬೇಕು ಅಂತೆಲ್ಲ ಮನಸ್ಸು ತನ್ನಿಂದ ತಾನೇ ಯೋಚನೆ. ಯಾಕೆಂದರೆ ಮನಸ್ಸಿಗೆ ಅರ್ಥ ಆಗ್ತಾ ಇಲ್ಲ. ಅದೇ ನಿಮಗೆ ತುಂಬ ಅರ್ಥ ಆದ ಮತ್ತು ಅದರ ಮಹತ್ವ ತಿಳಿದು ಇದು ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ದೊಡ್ಡವರು ಹೇಳಿದರ ಮೇಲೆ ಭರವಸೆ ಇಟ್ಟುಕೊಂಡು ಅದೇ ಪಾರಾಯಣ ಮಾಡುವಾಗ ಪ್ರತಿಯೊಂದು ಹೇಳುವಾಗಲೂ ಮನಸ್ಸಿಗೆ ತುಂಬ ಸಂತೋಷ ಆಗ್ತಾ ಇರುತ್ತೆ. ಅರ್ಥ ಆಗಿದೆ, ಅದರಿಂದಾಗಿ ಅದರ ಮಹತ್ವ ಗೊತ್ತಿದೆ. ಅದರಿಂದಾಗಿ ತನ್ನಿಂದ ತಾನೇ ಅದೇ ವ್ಯಕ್ತಿ 2 ಕೆಲಸಗಳಲ್ಲಿ ತೊಡಗುವಾಗ ಒಂದರಲ್ಲಿ ಮುಖ ಅರಳಿರುತ್ತೆ, ಇನ್ನೊಂದರಲ್ಲಿ ಮುಖ ಬಾಡಿರುತ್ತೆ. ಯಾಕೆಂದರೆ ಒಂದರಲ್ಲಿ ಇಷ್ಟ ಇತ್ತು, ಇನ್ನೊಂದರಲ್ಲಿ ಇಷ್ಟ ಇಲ್ಲ. ಇಷ್ಟ ಇರಲಿಕ್ಕೆ ಕಾರಣ ಅದರ ಜ್ಞಾನ ಬಂದಿದೆ, ಇಷ್ಟ ಇಲ್ಲದೇ ಇರೋದ ಕಾರಣ ಅದರ ಜ್ಞಾನ ಇಲ್ಲ. ಇಷ್ಟ ಇರಲಿಕ್ಕೆ ಕಾರಣ ಅದರ ಮಹತ್ವ ಏನು, ಹೀಗೆ ಪಾರಾಯಣ ಮಾಡಿದರೆ ಏನಾಗುತ್ತೆ, ಇದರಿಂದ ಆಗುವ ಲಾಭ ಏನು? 1-2 ಲಾಭ ಅಲ್ಲ, ಬಹಳ ಕಾಲದ ರೋಗಗಳು ಪರಿಹಾರ ಆಗುತ್ತೆ, ಮಾನಸಿಕ ಶುದ್ಧಿ ಆಗುತ್ತೆ, ನರಮಂಡಲಗಳು ಚುರುಕಾಗುತ್ತೆ, ದೇಹದ ಡೈಜೆಷನ್ ಸಿಸ್ಟಮ್ ಸ್ವಸ್ಥವಾಗುತ್ತೆ ಅಂತ ಹೀಗೇನೇನೋ ಕಾರಣಗಳನ್ನು ಕೊಟ್ಟು ಈ ಮಗುವಿಗೆ ಮದ್ದು ತಗೊಳ್ಳಿಕ್ಕೆ ಹೇಳುವಾಗ ಒಂದು ತುಂಡು ಬೆಲ್ಲ ತೋರಿಸು ಅಥವಾ ಕಲ್ಸಕ್ಕರೆ ತೋರಿಸು. ನೋಡು, ನೀನೀಗ ಈ ಮದ್ದು ತೊಗೊಂಡ್ರೆ ನಿಂಗೊಂದು ಕಲ್ಸಕ್ಕರೆ ಕೊಡ್ತೇನೆ, ಮೊದಲು ಕಲ್ಸಕ್ಕರೆ ಕೊಡು, ಮದ್ದು ತೊಗೊಂಡ ಮೇಲೆ ಕೊಡ್ತೇನೆ, ಇಲ್ಲ ಅಂದ್ಕೊಂಡು ಮತ್ತು ಕಲ್ಸಕ್ಕರೆ ಮಾತ್ರ ಹಾಕ್ಕೊಂಡು ಇದ್ದು ಹೋಗೋ ಸ್ಥಿತಿ ಇರುತ್ತೆ. ಅದಕ್ಕೋಸ್ಕರ ಮೊದಲು ಇದನ್ನು ತಗೋ, ಆಮೇಲೆ ನಾನು ಖಂಡಿತ ಕೊಡ್ತೇನೆ ಅಂತ ಕೊಡ್ತಾಳೆ. ವಸ್ತುತಃ ಅದು ಮದ್ದಲ್ಲ. ಮೊದಲು ಕೊಟ್ಟ ಬೆಲ್ಲವೋ ಅಥವಾ ಸಿಹಿ ಏನಿದೆ ಅದು ಮದ್ದಲ್ಲ, ಮದ್ದಿರೋದು ಆಮೇಲೆ ಕೊಟ್ಟದ್ದೇ. ಆದರೆ ಆ ಮದ್ದಿನ ಗ್ರಹಣ ಒಂದೇ ಸರ್ತಿಗೆ ಆಗುವುದಿಲ್ಲ ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸ್ವಲ್ಪ ರುಚಿಯಾದ ಪದಾರ್ಥವನ್ನು ಕೊಟ್ಟು ಆಮೇಲೆ ಮದ್ದಿನ ಪ್ರಭಾವವನ್ನು ದೇಹದಲ್ಲಿ ಬೀಳಲಿಕ್ಕೆ ಆಗುವಂತೆ ಮಾಡುವಂಥದ್ದೇನಿದೆ, ಇದು ಶಾಸ್ತ್ರದಲ್ಲಿ ಕೆಲವು ಫಲಗಳನ್ನು ಹೇಳ್ತಾರೆ. ಫಲ ಹೇಳುವುದರ ಉದ್ದೇಶ, ಈಗ ನಮಗೆ ಸರಿ ಚಿಕ್ಕಂದಿನಲ್ಲಿ ಬೆಲ್ಲ ಕೊಟ್ಟು ಕಷಾಯ ಕುಡಿಸ್ತಾ ಇದ್ರು ಅಥವಾ ಮಾತ್ರೆ ನುಂಗಿಸ್ತಾ ಇದ್ರು. ಇಲ್ಲ ನಮಗೆ ಚಿಕ್ಕಂದಿನಿಂದಲೂ ಅಮ್ಮ ಯಾವಾಗಲೂ ಬೆಲ್ಲ ಕೊಟ್ಟರೆ ಕೊಡೋದು ಅಂತ ಮನೆಯಲ್ಲಿ ಹೆಂಡತಿ ಹತ್ರ ಜಗಳ ಮಾಡುವಾಗ ನಂಗೆ ಬೆಲ್ಲ ಕೊಟ್ಟರೆ ಮಾತ್ರ ತೊಗೊಳ್ತೇನೆ ಅಂತ ಹೇಳ್ತಾನೆ ಒಬ್ಬ ಬೆಳೆದವನು. ಅವನಿಗೆ ಅರ್ಥ ಆಗಿರುತ್ತೆ ಅದು ಯಾಕೆ ಬೇಕು ಅಂತಂದರೆ ಮಹತ್ವ ಗೊತ್ತಿಲ್ಲದೆ ಇದ್ದಾಗ ಇದೆಲ್ಲ ಸ್ವಲ್ಪ ಪುಷ್ ಮಾಡುವುದಕ್ಕೋಸ್ಕರ ಹೇಳುವುದಿರುತ್ತೆ. ಆದರೆ ಯಾವಾಗ ಆ ಮಗುವಿಗೆ ಸಹಜವಾಗಿ ಇದು ಸರಿ, ಇದು ಮಾಡಬೇಕಾದದ್ದು ಅಂತ ಅರ್ಥ ಆಗುತ್ತೋ ಮತ್ತು ಅದು ತನ್ನಿಂದ ತಾನೇ ಇದು ನನಗೆ ಇಷ್ಟವಾದದ್ದು ಅಂತ ಗೊತ್ತಾಗುತ್ತೋ ಆಮೇಲೆ ಆಗ ಬೆಲ್ಲ ಕೊಡಬೇಕಾಗಿಲ್ಲ, ನೀನು ಹೀಗೆ ಮಾಡಿದರೆ ನಿಂಗೆ ಇಂಥದ್ದು ಕೊಡಿಸ್ತೇನೆ ಅಂತ ನಾವು ಆಸೆ ಹುಟ್ಟಿಸಬೇಕಾಗಿಲ್ಲ. ಧರ್ಮದ ವಿಷಯದಲ್ಲೂ ಹಾಗೇನೆ, ಧರ್ಮ ಮಾಡುವುದರಿಂದಲೇ ನಿನಗೆ ರಕ್ಷಣೆ ಸಿಗುತ್ತೆ ಅನ್ನುವ ವಿಷಯ ಭರವಸೆಗೆ ಬಂದರೆ ಅದರ ಹಿನ್ನೆಲೆ ಏನು ಅಂತ ತಿಳಿದು ಮಾಡಿದರೆ ವಿಮೃಶ್ಯ ಏತತ್ ಅಶೇಷೇಣ, ಈ ವಿಷಯಗಳನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ಎಲ್ಲವನ್ನೂ ಕೂಡ ನೀನು ಮತ್ತೆ ಆಲೋಚನೆ ಮಾಡು. ಯಾವುದೋ 1-2 ಪ್ರಶ್ನೆಗೆ
ಉತ್ತರ ಕಂಡುಕೊಳ್ಳೋದು. ಆಮೇಲೆಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡೋದು. ಎ ಅಂತನೂ ಆಗ್ಬೋದು, ಬಿ ಅಂತನೂ ಆಗ್ಬೋದು, ಸಿ ಅಂತನಾದರೂ ಎನಿವನ್ ಯಾವುದೋ ಇದರಲ್ಲಿ ಒಂದು ಅಂತೇಳಿ ಬರೆದ್ರೆ ಅವನು ಎನಿವೇರ್ ಅಂತ ಕೊಟ್ಟಿರ್ತಾನೆ ಉತ್ತರ ಮಾರ್ಕ್ಸು. ನೀನು ಎಲ್ಲೋ ಮಾರ್ಕ್ ಕೊಟ್ಟಿದ್ದೇನೆ ಹುಡುಕೋ ಅಂತ. ಇವನು ಎಲ್ಲೋ ಉತ್ತರ ಇದೆ ನೋಡ್ಕೊಳ್ಳಿದ್ನಲ್ಲ, ನಾನು ಎಲ್ಲೋ ಕೊಟ್ಟಿದ್ದೇನೆ ಅಂಕಗಳು, ಅಲ್ಲಿ ಹುಡುಕೋ ಅಂತ. ಅಂದರೆ ಇದೇನಾಗುತ್ತೆ, ನಮಗೆ ಸುಲಭವನ್ನು ಮಾಡಿಕೊಳ್ಳುವ ಆತುರದಲ್ಲಿ ಎಷ್ಟೋ ಸರ್ತಿ ಅದರ ನಿಜವಾದ ಒಂದು ಸತ್ವವೇ ಕಳೆದು ಹೋಗುತ್ತೆ. ಆದರೆ ತಿಳಿದು ಮಾಡಿದರೆ ಅಥವಾ ಅದರ ಬಗ್ಗೆ ಗೌರವ ಇದ್ದು ಮಾಡಿದರೆ ಅದರ ಫಲ ಜಾಸ್ತಿ ಆಗುತ್ತೆ, ಬಹಳ ಕಾಲ ಬಾಳುತ್ತೆ. ಮತ್ತು ಇನ್ನೊಬ್ಬನಿಗೆ ನಮಗೆ ಯಾಕೆ ಅದನ್ನು ಮಾಡಬೇಕು ಅಂತ ಕೇಳಿದಾಗ ಉತ್ತರ ಕೊಡುವುದಕ್ಕೊಂದು ಧೈರ್ಯ ಇರುತ್ತೆ. ನಾವು ಮಾಡ್ತಾ ಇದ್ದೇವೆ, ನಮಗೇನು ಫಲಿಸಲಿಲ್ಲ, ಮಾಡಿ ನೋಡಿ, ನಿಮ್ಗಾದ್ರೆ ಆಗ್ಬೋದು ನೋಡಿ ಅಂತ ಕೆಲವೊಮ್ಮೆ ನಾವು ಹೇಳೋದಿರುತ್ತೆ. ಯಾಕೋ ಪೂರ್ತಿ ಧೈರ್ಯ ಇಲ್ಲ ಅಂತ. ಅವನು ಕೇಳಿದವನು ಮಾಡಿಸ್ಕೊಳ್ತಾನ. ಅಯ್ಯೋ ಅವರೇ ತುಂಬ ಡೌಟಲ್ಲಿ ಇಟ್ಕೊಂಡು ಮಾತಾಡ್ತಿದ್ದಾರೆ, ನಾನು ಅದನ್ನು ತೊಗೊಂಡು ಏನಾದರೂ ಮಾಡಲಿಕ್ಕೆ ಹೋದರೆ ಕೊನೆಗೆ ಅದು ನಂಗೆ ಇದು ಇಲ್ಲ ಅದು ಇಲ್ಲ ಅಂತಾಗುತ್ತೆ ಅಂತ ಅವ್ನು ಬಿಟ್ಟೇ ಬಿಡ್ತಾನೆ. ಹಾಗಾಗಿ ಒಂದು ಆಲೋಚನೆ ಮುಂದುವರಿಬೇಕು, ಧೈರ್ಯವಾಗಿ ಅದರಲ್ಲಿ ನಡೀಬೇಕು ಅಂದರೆ ಅದರ ಬಗ್ಗೆ ಗಟ್ಟಿಯಾದ ನಿರ್ಧಾರದ ವಿಷಯವನ್ನು ಹೇಳಬೇಕು. ನಿರ್ಧಾರಿತವಾಗಿ ಹೇಳಿದಾಗ ಮಾತ್ರ ಒಂದು ಸಂಗತಿ ಹೆಚ್ಚು ಕಾಲ ಮಾಡಲಿಕ್ಕಾಗುತ್ತೆ, ಅರ್ಥಪೂರ್ಣವಾಗಿ ಮಾಡಲಿಕ್ಕಾಗುತ್ತೆ, ಮತ್ತು ಅದು ನೆನಪಲ್ಲಿ ಉಳಿಯುತ್ತೆ. ಅಂತಹ ಕೆಲಸಗಳು ಯಾವತ್ತೂ ಕೂಡ ಮರ್ತು ಹೋಗಲ್ಲ. ಅಂತಹ ನೆನಪಿನಲ್ಲಿ ಉಳಿಯುವಂತಹ ಕೆಲಸವಾಗುತ್ತೆ. ಯಥೇಚ್ಛಸಿ ತಥಾಕುರು. ನಿನಗೆ ಉಪದೇಶ ಮಾಡುವುದು ನನ್ನ ಕರ್ತವ್ಯ ಆಗಿತ್ತು. ನೀನು ಎದ್ದು ಆಮೇಲೆ ಹೇಗೆ ಯೋಚನೆ ಮಾಡ್ತೀವಿ, ಮುಂದೆ ಅದನ್ನು ಹೇಗೆ ನಡೆಸ್ತೀವಿ, ಅದು ನೀನು ಕೈಲಿ ಬಿಟ್ಟದ್ದು ಅಂತ ಹೀಗೆ ಕೃಷ್ಣ ಯಥೇಚ್ಛಸಿ ತಥಾಕುರು ಬಹಳ ಪ್ರಸಿದ್ಧವಾದ ಮಾತು. ಅಂದರೆ ಜಗತ್ತಿನ ಎಲ್ಲೂ ಕೂಡ ನಿನಗೆ ಏನು ತೋಚುತ್ತೋ ಅದನ್ನು ಮಾಡು ಅಂತ ಹೇಳಿದ ಧರ್ಮ ಇಲ್ಲ. ಧರ್ಮ ಅಂತ ನಾನು ಶಬ್ದ ನಿಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಹೇಳ್ತೇನೆ, ಅದು ಧರ್ಮವೇ ಅಲ್ಲ. ಯಾವುದು ಇನ್ನೊಬ್ಬರನ್ನು ಧರಿಸುತ್ತೋ, ಇನ್ನೊಬ್ಬರ ಭಾವನೆಗಳನ್ನು ಗೌರವಿಸುತ್ತೋ ಅದು ಧರ್ಮ. ನನ್ನ ಮತ ಅಲ್ಲದೇ ಇರೋರನ್ನು ತಲೆ ತೆಗಿ ಅಂತ ಹೇಳುವವರಾದರೆ, ಅಥವಾ ಎಲ್ಲ ನನ್ನ ಮತದಲ್ಲಿ ಬಂದರೆ ಮಾತ್ರ ಅವರಿಗೆ ಉದ್ಧಾರ ಅಂತ ಹೇಳುವುದಾದರೆ ಅದು ಧರ್ಮ ಹೇಗಾಗುತ್ತೆ? ಧರ್ಮ ಶಬ್ದದ ಲವಲೇಶವೂ ಕೂಡ ಆ ಚಿಂತನೆಗಳಲ್ಲಿ ಕಾಣುವುದಿಲ್ಲ. ಅದರಿಂದಾಗಿ ಸುಮ್ಮನೆ ನಮಗೆ ಒಂದು ಶಾಬ್ದಿಕವಾದ ಪ್ರಯೋಗ ಆಗುತ್ತೆ ಹೊರತು ಅರ್ಥಪೂರ್ಣವಾದ ಪ್ರಯೋಗ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದರಿಂದಾಗಿ ಕೃಷ್ಣ ಹೇಳಿದ ಯಥೇಚ್ಛಸಿ ತಥಾಕುರು, ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡು ಅಂತ. ಮುಂದೆ ಆ ಇಷ್ಟು ರಹಸ್ಯವಾದ ಸಂಗತಿಯನ್ನು ನಿನಗೆ ಯಾಕೆ ಹೇಳಿದೆ, ನಿನಗೆ ಹೇಳಬೇಕಿದ್ದ ಉದ್ದೇಶ ಏನು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅದರ ಸಂಗತಿಯನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.